ನೀನ್ ಪ್ರೀತಿಸಿದವಳು ನಿನ್ನ ನೆಗ್ಲೆಕ್ಟ್ ಮಾಡೋದು ತಪ್ಪು ಅಂದ್ಮೇಲೆ ನಿನ್ನನ್ ಪ್ರೀತಿಸೋರು ನೀನ್ ನೆಗ್ಲೆಕ್ಟ್ ಮಾಡೋದು ತಪ್ಪೇ ಗುರು. ಹೌದಲ್ವಾ? ಇಲ್ಲ ಲೈನ್ಸ್ ಇದೆ ನೋಡಿ. ಡ್ರಿಂಕಿಂಗ್ ಈಸ್ ನಾಟ್ ಮೈ ಹಾಬಿ, ಇಟ್ಸ್ ಮೈ ಲವರ್ ಲಾಸ್ಟ್ ಗಿಫ್ಟ್. ಕುಡಿಯೋದು ನನ್ನ ಅಭ್ಯಾಸ ಅಲ್ಲ, ನನ್ ಲವರ್ ಕೊಟ್ಟಿರುವಂತ ಲಾಸ್ಟ್ ಗಿಫ್ಟ್ ಅದು ಅಂತ. ಬಟ್ ನಾನ್ ಹೇಳೋದೇನ್ ಗೊತ್ತಾ, ತುಂಬಾ ಜನ ಹುಡುಗರು ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಪ್ರೀತಿನಲ್ಲಿ ಸೋತಾಗ ಅವ್ರ ನೆನಪಲ್ಲೇ ಕೊರ್ಗಿ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಬಿಟ್ಟೋದ್ರು ತಾನೆ, ಅವ್ರ ಮುಂದೆ ಚಾಲೆಂಜ್ ಆಗಿ ಬದುಕ್ಬಿಟ್ಟು ಲೈಫ್ ನ ಸೆಟಲ್ ಮಾಡ್ಕೊಬೇಕು ಗುರು. ಅದು ನಿಜವಾದ ಛಲ ಅಂದ್ರೆ. ಅದು ಬಿಟ್ಟು ನಮ್ಮ ಹುಡುಗರುಗಳು ಬಿಟ್ಟು ಹೋಗ್ಬಿಟ್ರೆ ಸಾಕು ಗುರು. ನಜ್ಜಿ ಇನ್ನೇನು ಜೀವನದಲ್ಲಿ ಬೇರೆ ಏನು ಇಲ್ವೇ ಇಲ್ವೇನೋ, ಅಪ್ಪ ಇಲ್ವೇನೋ, ಅಮ್ಮ ಇಲ್ವೇನೋ, ಬೇರೆ ಏನೋ ಅವ್ರಿಗೆ ಗುರಿನೇ ಇಲ್ವೇನೋ ಅನ್ನೋ ತರ ಎಲ್ಲಾನು ಬಿಟ್ಟು ಬರೀ ಕುಡಿಯೋದು. ಲವ್ ಸಿಗುತ್ತೆ, ಇನ್ನೊಂದು ಲವ್ ಸಿಕ್ಬಿಡುತ್ತೆ ಬೇಕಿದ್ರೆ, ಬಟ್ ಲೈಫು ಸಿಗುತ್ತಾ? ಬೇರೆ ಏನ್ ಬೇಕಾದ್ರೂ ಮತ್ತೆ ಸಿಕ್ಬಿಡುತ್ತೆ ಗುರು ನಿಮ್ಗೆ. ಬಟ್ ಸಿಗದೆ ಇರೋದು ಎರಡೇ ಏನು ಅಂದ್ರೆ, ಒಂದು ಟೈಮು, ಇನ್ನೊಂದು ಜೀವ. ಎಂತಹ ಮಾತು ಹೇಳಿದ್ರೆ ತಂದೆ. ನೀವ್ ಇಷ್ಟಪಟ್ಟವ್ರು ಸಿಗ್ಲಿಲ್ಲ ತಾನೆ, ಓದು. ನಿಮ್ಮನ್ನ ಇಷ್ಟಪಡೋರು ಬಿದ್ದವ್ರು ಗುರು ಅಲ್ವಾ? ಈಗ ನೀನ್ ಇಷ್ಟಪಟ್ಟಿದ್ಯಾ, ನಿನ್ನನ್ ಬಿಟ್ಟು ಹೋದ್ಲವಳು, ಅವಳ ನೆನಪಲ್ಲಿ ನೀನ್ ಕೊರಗೋದಾದ್ರೆ ಗುರು ನೀನ್ ಮಾಡ್ತಾ ಇರೋದು ತಪ್ಪೇ. ಹೆಂಗಿದ್ರೆ ನೀನ್ ಪ್ರೀತಿಸಿದವಳು ನಿನ್ನ ನೆಗ್ಲೆಕ್ಟ್ ಮಾಡೋದು ತಪ್ಪು ಅಂದ್ಮೇಲೆ ನಿನ್ನನ್ ಪ್ರೀತಿಸೋರು ನೀನ್ ನೆಗ್ಲೆಕ್ಟ್ ಮಾಡೋದು ತಪ್ಪೇ ಗುರು. ಸೊ ಅವಳು ಮಾಡಿರೋ ತಪ್ಪನ್ನೇ ನೀನು ಮಾಡಿದ್ರೆ ಅವಳಿಗೂ ನಿಮ್ಗೆ ಏನ್ ಡಿಫ್ರೆನ್ಸ್ ಮತ್ತೆ? ದಯವಿಟ್ಟು ಹುಡುಗಿರ್ ಬಿಟ್ಟು ಹೋದ್ರೆ ಅದನ್ನೇ ಛಲವಾಗಿ ತಗೊಳ್ಳಿ, ಬದುಕಿ ಚೆನ್ನಾಗಿ ಲೈಫ್ ಸೆಟಲ್ ಮಾಡ್ಕೊಳ್ಳಿ ಅಷ್ಟೇ. ಇದೇ ನನ್ ಸಜೆಷನ್ ನಿಮ್ಗೆಲ್ಲ.